ನಾನು ನೀನು ಒಂದೇನಾ? ನಾನು ನೀನು ಗಂಡ ಹೆಂಡತಿ ಅಂದಮೇಲೆ ಒಂದೇ ಅಲ್ವಾ? ಯಪ್ಪ, ಅದು ಒಂದೇ ಕಷ್ಟ ಆಗಿರೋದು. ಹೋಗಿ ಹೋಗಿ ನಿನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡು ದೊಡ್ಡ ತಪ್ಪು ಮಾಡಿದೆ. ಹಾಗೆಲ್ಲ ಅನ್ಬೇಡ ಬೇಬಿ, ನಮ್ಮ ಲೈಫ್ ಚೆನ್ನಾಗೇ ಇದೆ. ನಾನು ದುಡಿತೀನಿ, ತಂದು ಹಾಕ್ತೀನಿ, ನೀನು ಮನೆ ನೋಡ್ಕೋ, ನಾವಿಬ್ರು ಚೆನ್ನಾಗಿರೋಣ. ಚೆನ್ನಾಗಿರೋದು ಅನ್ನೋದಕ್ಕೆ ನಮ್ಮಿಬ್ರು ಡಿಕ್ಷನರಿಲಿ ಬೇರೆ ಬೇರೆ ಅರ್ಥ. ಅದು ಯಾವತ್ತೂ ಒಂದಾಗಲ್ಲ. ಅಷ್ಟಕ್ಕೂ ನೀನು ಬದಲಾದೆ ಅಂತ ನಾನು ಯಾಕೋ ಬದಲಾಗಬೇಕು? ನಾನು ಇಷ್ಟಪಟ್ಟಿರೋ ಜೀವನ ನನಗೆ ಸಿಗ್ತಿದೆ. ನಾನು ಇದರಲ್ಲೇ ಆರಾಮಾಗಿದ್ದೀನಿ. ನನ್ನನ್ನು ಬದಲಾಯಿಸೋ ಕನ್ಸು ಕಾಣಬೇಡ. ಏಯ್, ಏನು ಆರಾಮ ನಿನ್ನ ತಲೆ? ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ಥರ ಆಯ್ತು ನಿಂದು. ಯಾರೇ ಅದು ನಿಂಗೆ ಅಷ್ಟೊಂದು ದುಡ್ಡು ಕೊಡೋದು? ಆ ಲ್ಯಾಪ್ಟಾಪು ಅದು ಇದು ಅಂತ ಕೊಡಿಸ್ತಾರಲ್ಲ, ಸುಮ್ಮನೆ ಕೊಡಿಸ್ಬಿಡ್ತಾರಾ? ನನ್ನ ಬಾಸ್ ಕೊಟ್ಟಿದ್ದು. ನಾನು ಮಾಡಿರೋ ಕೆಲಸ ನೋಡಿ ಮೆಚ್ಚಿ ಆ ಗಿಫ್ಟ್ ಕೊಟ್ಟಿದ್ದು. ಕೆಲಸ ಮೆಚ್ಚಿದ್ರೆ ಸಂಬಳ ಕೊಡ್ತಾನೆ, ಇದೆಲ್ಲ ಯಾಕೆ? ಹೌದು ದಿವ್ಯಾ, ಬಾಸ್ ಆಗಲಿ ಯಾರೇ ಆಗಲಿ ಏನು ಉಪಯೋಗ ಇಲ್ಲದೆ ಇದನ್ನೆಲ್ಲ ಮಾಡಲ್ಲ. ಅವನು ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂದರೆ ಏನೋ ದೊಡ್ಡ ಸ್ಕೆಚ್ಚೆ ಹಾಕಿರ್ತಾರೆ. ನೀನು ಯಾವನೋ ನನ್ನ ಬಾಸ್ ಬಗ್ಗೆ ಮಾತಾಡಕ್ಕೆ? ಅವ್ರ ಯೋಗ್ಯತೆನೋ ನಿನ್ನ ಯೋಗ್ಯತೆನೋ? ನೀನು ಸ್ಕ್ಯಾಮ್ ನನ್ನ ಮಗ, ಆದರೆ ಅವ್ರು ಆ ರೀತಿ ಅಲ್ಲ. ಇಂಥ ದುರಾಂಕಾರದ ಮಾತು ಬಿಟ್ಟು ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರೋ. ನೀನ್ ದುಡಿಯೋ ಚಿಲ್ಲರೆ ಕಾಸ್ಗಿಂತ ಜಾಸ್ತಿ ದುಡ್ಡನ್ನೇ ಬಿಸಾಕ್ತೀನಿ. ಹೌದು, ನಾನು ಸ್ಕ್ಯಾಮ್ ನನ್ನ ಮಗ ಆಗಿದ್ದೆ. ಅದಕ್ಕೆ ನನಗಿದೆಲ್ಲ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಿಮ್ಮ ಬಾಸ್ ಮಾಡ್ತಿರೋದು ಸರಿ ಇಲ್ಲ. ನೀನು ಅವನ ಜೊತೆ ಈ ಥರ ನಡ್ಕೋತಿರೋದು ಸರಿ ಇಲ್ಲ ದಿವ್ಯಾ. ನನ್ನ ಬಾಸ್ ಬಗ್ಗೆ ಇನ್ನು ಒಂದು ಮಾತಾಡಿದ್ರೂ ಸರಿ ಇರಲ್ಲ. ದಿವ್ಯಾ, ಬೇರೆ ಯಾರೋ ಗಂಡಸಿನ ವಿಷಯಕ್ಕೋಸ್ಕರ ಗಂಡನಿಗೆ ವಿರುದ್ಧವಾಗಿ ಮಾತಾಡ್ತೀಯಾ? ನಿನಗೆ ಅಜ್ಜಿ, ಬಿಡು ಬಾಲ, ಇವತ್ತಿನ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ. ನನಗೂ ನೋಡಿ ನೋಡಿ ಸಾಕಾಗೋಗಿದೆ. ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ಅನ್ಕೊಂಡಿದ್ರೆ ನೋಡ್ದೆ ಅವಳು ಅವತಾರನ? ಯಾವನ ಕೊಡೋ ದುಡ್ಡಿಗೋಸ್ಕರ ಗಂಡನ ವಿರುದ್ಧವಾಗಿ ಮಾತಾಡ್ತಾಳೆ. ಅತ್ತೆ, ಇದೆಲ್ಲ ಆಚೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಉಳಿಯುತ್ತಾ? ಅದಕ್ಕೆ ಹೇಳ್ತಾ ಇರೋದು, ಇವತ್ತು ಅವಳ ಹುಟ್ಟಿಲ್ಲ ಅಂತ ಅನಿಸ್ಬಿಡ್ತೀನಿ. ಬಿಡಿ ಅಜ್ಜಿ, ಹೋಗ್ಲಿ. ಹೊಡೆದು ಬಡ್ದು ಮಾಡೋದ್ರಿಂದ ಮನುಷ್ಯರು ಸರಿ ಹೋಗ್ತಾರೆ ಅನ್ನೋದಾಗಿದ್ರೆ ಎಲ್ಲರೂ ಅದನ್ನೇ ಮಾಡಿರೋರು. ಬದಲಾವಣೆ ಅನ್ನೋದು ಮನಸ್ಸಿಂದ ಬರಬೇಕು, ತಿಳುವಳಿಕೆ ಅನ್ನೋದು ಬುದ್ಧಿಲಿರಬೇಕು. ಆನೆ ನಡೆದಿದ್ದೆ ದಾರಿ ಅನ್ನೋರಿಗೆ ನಾವೇನು ಮಾಡೋಕ್ಕಾಗತ್ತೆ? ನಾನು ನನ್ನ ಬಾಸ್ ಪರವಾಗಿ ಮಾತಾಡಿದ ತಕ್ಷಣ ಇಷ್ಟೊಂದು ಉರ್ಕೋತಾ ಇದ್ದೀರಲ್ಲ, ಈ ನನ್ನ ಮಗ ಬಂದಿದ ತಕ್ಷಣ ನನ್ನನ್ನೇ ಬಿಟ್ಬಿಟ್ರಿ? ಅದ್ಯಾವ ಲೆಕ್ಕ? ಮನೆ ಮಗಳಿಗಿಂತ ಮನೆ ಅಳಿಯಾನೇ ಹೆಚ್ಚಾಗ್ಬಿಟ್ನಾ? ನಾವು ಯಾವತ್ತೂ ನ್ಯಾಯವಾಗಿ ಸತ್ಯವಾಗಿರೋರ್ ಕಡೆನೆ. ನಿಮ್ಮ ಸತ್ಯ ನಿಮ್ಮ ನ್ಯಾಯ ಎಲ್ಲ ಬುಲ್ಶಿಟ್. ದಿವ್ಯಾ, ನಾಲ್ಗೆ ಹದ್ಬಸ್ತಲ್ಲಿರಲಿ. ಅಜ್ಜಿ ಜೊತೆ ಹಾಗೆಲ್ಲ ಮಾತಾಡಬೇಡ. ಇವ್ರನ್ನ ಇಂಪ್ರೆಸ್ ಮಾಡಕ್ಕೆ ಇನ್ನೂ ಏನೇನು ಮಾಡ್ತೀಯೋ ಮಾಡು. ಅದು ಎಷ್ಟು ದಿನ ಆಟ ಆಡ್ತೀಯೋ ಅಂತ ನಾನು ನೋಡ್ತೀನಿ. ಬಿಡು ಬೇಬಿ, ನಿನಗದೆಲ್ಲ ಅರ್ಥ ಆಗಲ್ಲ. ಆದರೆ ಬೇರೆಯವ್ರು ಹೇಳೋ ತಿಳುವಳಿಕೆ ಮಾತಾದರೂ ಕೇಳು. ಈ ಪ್ರಪಂಚ ವೀಕ್ ಇರೋರನ್ನ ಈಸಿಯಾಗಿ ಯಾಮಾರಿಸ್ಬಿಡುತ್ತೆ. ಇವಳಿಗೆ ಹೇಳ್ತೀಯ ಆ ಮಾತನ್ನ? ಇವಳೇ ಪ್ರಪಂಚನ ಯಾಮಾರಿಸ್ತಾಳೆ, ಇವಳನ್ನ ಯಾಮಾರ್ಸಕ್ಕಾಗತ್ತಾ? ಟೈಮ್ ಕೆಟ್ಟರೆ ನಾವು ಅನ್ಕೊಳ್ದೇ ಇರೋದೆಲ್ಲ ಆಗ್ಬಿಡುತ್ತಜ್ಜಿ. ಅದಕ್ಕೆ ಇವಳೇನು ಹೊರತಲ್ಲ. ಒಂದ್ಸಲ ಯಾಮಾರಿದ್ದೀನಿ ನಿಜ, ಮತ್ತೊಂದ್ಸಲ ಯಾಮಾರಕ್ಕೆ ನನಗೇನು ಹುಚ್ಚಿಡ್ದಿಲ್ಲ. ಹೀಗೆ ಓವರ್ ಕಾನ್ಫಿಡೆನ್ಸ್ ಇರೋರೆ ಮೊದಲನೇ ಟಾರ್ಗೆಟ್ಟು, ಅದರಲ್ಲೂ ದುಡ್ಡು ನಿನ್ನ ವೀಕ್ನೆಸ್ಸು. ಬೇಗ ಬಲಿಕ ಬಕ್ರ ಆಗ್ಬಿಡ್ತೀಯ, ದಯವಿಟ್ಟು ಅರ್ಥ ಮಾಡ್ಕೋ. ಒಂದು ಹೆಣ್ಣು ಯಾಮಾರಿದ್ರೆ ಸರಿ ಹೋಗೋದಕ್ಕೆ ತುಂಬ ಟೈಮ್ ಬೇಕು. ಕೆಲವೊಮ್ಮೆ ಸರಿ ಹೋಗೋದಕ್ಕೆ ಆಗೋದೇ ಇಲ್ಲ. ಈಗ ನಮ್ಮ ಕೈಲಿರೋ ಲೈಫ್ನ ಹಾಳು ಮಾಡ್ಕೊಳ್ಳೋದು ಬೇಡ, ಚೆನ್ನಾಗಿರೋಣ ಪ್ಲೀಸ್. ಒಂದು ಲೋಟ ಕಾಫಿ ಕುಡಿಯೋಕ್ಕೂ ನೆಮ್ಮದಿ ಇಲ್ಲ, ಕಾಟ ಕೊಡ್ತೀರಾ. ನನಗಿಲ್ಲಿರೋಕ್ಕೆ ಇಷ್ಟ ಇಲ್ಲ. ಮನೆಗಿಂತ ಆಫೀಸಲ್ಲಿದ್ರೆ ಎಷ್ಟೋ ನೆಮ್ಮದಿ.
ಸಾರಿ ಕಣೋ ನಚ್ಚಿ. ಮುಂಚೆ ನಾವು ಅಪರೂಪಕ್ಕೆ ಸಿಕ್ಕರು ಕೂಡ ಒಟ್ಟಿಗೆ ಆಟ ಆಡ್ತಾಯಿದ್ವಿ, ಒಟ್ಟಿಗೆ ಪ್ರೀತಿ ಮಾಡ್ತಾಯಿದ್ವಿ. ಆದರೆ ಈಗೇನು ಮಾಡಲಿ, ಒಂದೇ ಮನೇಲಿದ್ದರೂ ಕೂಡ ನಿನ್ನ ಜೊತೆ ಮಾತಾಡೋಕ್ಕಾಗ್ತಾಯಿಲ್ಲ, ಆಟ ಆಡೋಕ್ಕಾಗ್ತಾಯಿಲ್ಲ, ನಿನ್ನ ಮನಸ್ಸಿಂದ ಮುದ್ಸೋಕ್ಕಾಗ್ತಾಯಿಲ್ಲ. ಐ ಆಮ್ ಸಾರಿ. ನೀನೇನೋ ಓಕೆ ಅಂತೀಯ, ಆದರೆ ಏನು ಮಾಡೋದು, ನನ್ನ ಮನಸ್ಸು ತಡೆಯೋದಿಲ್ವೇ? ನನ್ನ ಸಿಚುವೇಶನ್ ಹೇಗಿದೆ ಅಂದರೆ ಅತ್ತ ಧರಿ ಇತ್ತ ಪುಲಿ. ನನ್ನ ಪರಿಸ್ಥಿತಿ ಯಾವ ಶತ್ರುಗೂ ಬೇಡ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಬಿಡು, ನೀನು ದೊಡ್ಡವನಾದ್ಮೇಲೆ ಎಲ್ಲ ಅರ್ಥ ಆಗುತ್ತೆ. ಈಗ ಟುಡೇ ಈಸ್ ಅವರ್ಸ್ ಡೇ. ನಾವೊಂದು ಕೆಲಸ ಮಾಡೋಣ, ನಾವಿಬ್ಬರು ಜಾಲಿಯಾಗಿ ಸುತ್ತೋಣ, ಬೀದಿ ಬೀದಿ ತಿರುಗೋಣ, ಕಣ್ಣು ಕಡಿದೆಲ್ಲ ತಿನ್ನಾಕೋಣ. ಹ್ಯಾಪಿನಾ? ಸೂಪರ್. ನಾವು ಇನ್ನೊಬ್ರು ಪರ್ಮಿಷನ್ ಕೇಳಬೇಕು, ದೇವ್ರದ್ದು. ಅರ್ಚಕರೇ ಹೇಳಿ. ಅರ್ಚಕರೇ, ಪೂಜೆ ಮಾಡಿಸ್ಬೇಕಾಗಿತ್ತು. ಯಾರ ಹೆಸರಲ್ಲಿ? ನನ್ನ ಮಗನ ಹೆಸರಲ್ಲಿ. ಹೆಸರು ನಕ್ಷತ್ರ ಹೇಳಿ. ಹೆಸರು ನಚಿಕೇತ್ ಅಂತ, ವಿಷ್ಣು ಗೋತ್ರ, ಜ್ಯೇಷ್ಠ ನಕ್ಷತ್ರ, ವೃಶ್ಚಿಕ ರಾಶಿ. ತಂದೆ ತಾಯಿ ಹೆಸರು ಹೇಳಿ. ತಾಯಿ ಪದ್ಮಲತಾ, ತಂದೆ ಲಕ್ಷ್ಮಣ್ ಕೋಟೆ ಮನೆ. ಸಹಾ ಕುಟುಂಬಾನಾಂ ಕ್ಷೇಮಾಸ್ಥೈರ್ಯ ವಿಜಯ ವೀರ್ಯ ಅಭಯ ಇರಾರೋಗ್ಯ ಐಶ್ವರ್ಯ ಪ್ರಾಪ್ತಿರಸ್ತು. ನೀಲಕಂಠಾಯ ಶಿವ ಶಿವ ಬೋಲೋ, ದುಷ್ಟ ವಿಗ್ರಹ ಹರ ಹರ ಬೋಲೋ, ರುದ್ರ ತಾಂಡವ ಶಿವ ಶಿವ ಬೋಲೋ, ಓಂ ಮಹೇಶ್ವರ ಹರ ಹರ ಬೋಲೋ, ನೀಲಕಂಠಾಯ ಶಿವ ಶಿವ ಬೋಲೋ, ದುಷ್ಟ ನಿಗ್ರಹ ಹರ ಹರ ಬೋಲೋ, ರುದ್ರ ತಾಂಡವ ಶಿವ ಶಿವ ಬೋಲೋ, ಓಂ ಹರ ಓಂ, ಓಂ ಶಿವ ಓಂ. ಅಲ್ಲಮ್ಮ, ಅಪ್ಪ ಮುಂಚಿನ ಥರ ಇಲ್ಲ ಅಂತ ದೇವರು ದಿಂಡ್ರು ಅಂತ ಮಾಡೋ ಬದಲು ಅಪ್ಪನೇ ದಬ್ಬಾಯಿಸ್ ಕೇಳುತ್ತಾನೆ, ಏನಾಗಿದೆ ಇತ್ತೀಚೆಗೆ ನಿಮಗೆ, ಯಾಕೆ ಹೀಗೆ ಆಡ್ತಾ ಇದ್ದೀರಾ ಅಂತ. ಅಷ್ಟು ರೈಟ್ಸ್ ಇಲ್ವಾ ನಿಮಗೆ? ಸ್ವಲ್ಪ ಸುಮ್ಮನೆ ಇರ್ತೀಯಾರಿತ್ತು. ಯಾರಾದ್ರೂ ಗಂಡಂಗೆ ಆ ರೀತಿ ಎಲ್ಲ ಕೇಳ್ತಾರೇನೆ? ಹಾಂ, ನೀವು ಈ ಥರ ಆಡೋದಿಕ್ಕೇನೆ ಅವ್ರು ನಿಮ್ಮನ್ನ ಹೆದರ್ಸಿಟ್ಕೊಂಡಿರೋದು. ನಿಮಗೆ ಸ್ವಲ್ಪ ಬುದ್ಧಿ ಕಮ್ಮಿನೇ. ನನಗೆ ಬುದ್ಧಿ ಕಡಿಮೆ ಇದ್ರೂ ಪರವಾಗಿಲ್ಲ, ನೀನು ಜಾಸ್ತಿ ಬುದ್ಧಿ ಉಪಯೋಗಿಸ್ಬೇಡ. ಅವ್ರು ಏನು ಸಮಸ್ಯೆಲಿದ್ದಾರೋ ಯಾರಿಗೆ ಗೊತ್ತು. ಹೇಳ್ಕೊಳ್ಳೋ ಅಂಥದ್ದಾಗಿದ್ರೆ ಅವ್ರು ಹೇಳ್ಕೊತಾ ಇರ್ಲಿಲ್ವಾ? ಹೆಂಡತಿ ಹತ್ರ ಹೇಳ್ಕೊಳಕ್ಕಾಗದೇ ಇರೋಂಥದ್ದು ಏನಮ್ಮ ಇರುತ್ತೆ? ಅಮ್ಮ, ಅಪ್ಪ ಅಫೇರ್ ಇಟ್ಕೊಂಡಿದ್ದಾರೋ ಏನೋ. ರಿತು, ತಮಾಷೆಗೂ ಅಪ್ಪನ ಬಗ್ಗೆ ಈ ರೀತಿ ಎಲ್ಲ ಕೆಟ್ಟದಾಗಿ ಮಾತಾಡಬೇಡ. ಅಪ್ಪ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದ್ಸಲ ಅವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ, ಹೇಳ್ತಾ ಇದ್ದೀನಿ. ಅಯ್ಯಯ್ಯೋ, ಓಕೆ ಓಕೆ ಮದರ್ ಇಂಡಿಯಾ, ಕಾಮ್ ಡೌನ್ ಪ್ಲೀಸ್. ನಾನು ತಮಾಷೆ ಮಾಡಿದೆ ಅಷ್ಟೇ. ಸರಿ, ನಿನ್ನ ಗಂಡ ಆ ಶ್ರೀರಾಮಚಂದ್ರನ ಅಪ್ರಾವತಾರ, ಓಕೆನಾ? ಸರಿ, ಬಾ. ದೇವ್ರೆ, ಈ ಅತ್ತೆ ಮತ್ತೆ ಪದ್ಮ ಎಷ್ಟೊಂದು ಕ್ಲೋಸ್ ಆಗಿದ್ದಾರೆ. ಡಾರ್ಲಿಂಗ್ ಬೇರೆ ಅವರಿಬ್ಬರ ಮಧ್ಯೆ ತಂದಿಡಬೇಕು ಅನ್ನೋ ಟಾಸ್ಕ್ ನಂಗೆ ಕೊಟ್ಟಿದ್ದಾಳೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅತ್ತೆ ನನ್ನನ್ನು ಚಚ್ಚಾಕ್ಬಿಡ್ತಾರೆ. ಆದರೆ ಅದು ಯಾಕೋ ಡಾರ್ಲಿಂಗ್ಗೆ ನನ್ನ ಸಿಚುವೇಶನ್ ಅರ್ಥನೇ ಆಗಲ್ಲ. ತಾನು ಸೇಫ್ ಆಗಲಿ ಅಂತ ನನ್ನ ಮುಂದಕ್ಕೆ ಬಿಟ್ಟಿದ್ದಾಳೆ. ಏನು ಮಾಡಲಿ ಗೊತ್ತಾಗ್ತಿಲ್ವೇ? ಏನು ಹೇಳಿ ಅಂದರೆ ಏನು ಬೇಕಿತ್ತು? ಏನಿಲ್ಲ ಅತ್ತೆ. ನೀವೇನಿಲ್ಲ ಅಂದರೆ ಏನೋ ಒಂದು ವಿಷಯ ಇದ್ದೇ ಇರುತ್ತೆ. ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ? ಅದೇನು ಅಂತ ಹೇಳಿ. ಒಳ್ಳೆ ಅಡ್ಕತ್ತರಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅತ್ತ ದರಿ ಇತ್ತ ಪುಲಿ. ಕೀರ್ತನ ನನ್ನ ಹೆಗಲ ಮೇಲೆ ರೈಫಲ್ ಇಟ್ಟು ಹೊಡಿತಾ ಇದ್ದಾಳೆ. ಕೂಸ ಬೀಳೋದು ಗ್ಯಾರಂಟಿ ಅನ್ನಿಸ್ತಾ ಇದೆ. ಓ ಪದ್ಮ,
ನಾನು ತರಕಾರಿ ಹೆಚ್ಕೊತೀನಿ, ನೀನು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡಿಕೊಡಮ್ಮ. ಯಾಕೋ ತುಂಬ ಮಂಡಿ ನೋವ್ತಾ ಇದೆ, ಎದ್ದೇಳಕ್ಕೆ ಆಗ್ತಾ ಇಲ್ಲ ನನಗೆ, ಅದಕ್ಕೋಸ್ಕರ. ಅದು ನೀವು ಕೇಳಬೇಕಮ್ಮ, ಜಸ್ಟ್ ಆರ್ಡರ್ ಮಾಡಿ ಸಾಕು, ನಾನು ಮಾಡ್ತೀನಿ. ಅಲ್ಲಮ್ಮ, ನೀನು ನಮ್ಮ ಯಜಮಾನ್ರ ಕೇರ್ ಟೇಕರಾಗಿ ಬಂದಿದೀಯಾ, ನಾವು ನೋಡಿದ್ರೆ ಎಲ್ಲ ಕೆಲಸ ಹೇಳ್ತಿದ್ದೀವಲ್ಲ, ಮುಜುಗುರ ಅನಿಸುತ್ತೆ ನನಗೆ, ಅದಕ್ಕೆ. ಅಯ್ಯೋ ಅತ್ತೆ, ನೀವು ಯಾಕೆ ಅಷ್ಟೊಂದು ಗಿಲ್ಟಲ್ಲಿ ಹೇಳ್ತಿದ್ದೀರಾ? ಪದ್ಮ ಅವರು ನಮ್ಮನೆ ಅವರೇ, ಅಂದರೆ ನಮ್ಮ ಮನೆನ ಅವ್ರ ಮನೆ ಅಂತ ತಿಳ್ಕೊಂಡಿದ್ದಾರೆ ಅಲ್ವಾ ಪದ್ಮ ಅವರೇ? ಇಷ್ಟಪಟ್ಟು ನಮ್ಮ ಮನೆಯಲ್ಲಿ ಎಲ್ಲ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಅಲ್ವಾ ಪದ್ಮ ಅವರೇ? ಏನಾಗಿದೆ ಹೇಳಿ ಅಂದರೆ ನಿಮಗೆ, ಇವತ್ತು ಯಾವ ಮಗಳಿಂದ ಇದ್ದಿದ್ದೀರಿ? ಪದ್ಮನ್ ಥರ ಒಳ್ಳೆ ಮನಸ್ಸಿರೋರು ಎಲ್ರಿಗೂ ಸಿಗಲ್ಲ, ಅದಕ್ಕೆ ಇವಳು ಹೇಗಿರ್ತಾಳೆ. ಇವಳಿಗೆ ಎಲ್ಲಿ ಹೇಗೆ ನಡ್ಕೋಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನಮ್ಮ ಸಲಿಗೆನ ಇವಳು ದುರುಪಯೋಗ ಪಡಿಸ್ಕೊಂಡಿಲ್ಲ. ಈಗ ಏನು ತಪ್ಪಾಯಿತು ಅಂತ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ಅಯ್ಯೋ, ತಪ್ಪು ಅಂತ ನಾನೆಲ್ಲಿ ಹೇಳಿದೆ ಅತ್ತೆ? ಮನಸ್ಸಲ್ಲಿ ಏನಾದ್ರು ಇದ್ರೆ ಅಥವಾ ನಿಮ್ಮ ಹೆಂಡತಿ ಏನಾದ್ರು ಹೇಳಿ ಕಳಿಸಿದ್ರೆ ಅದನ್ನ ನೇರವಾಗಿ ಹೇಳಿ. ಅಯ್ಯೋ, ವಿಚಿತ್ರ ಏನು ಬಂತು? ನಮ್ಮ ಮನೆಯಲ್ಲಿ ಅವರು ಒಬ್ರು, ಅದನ್ನ ಹೇಳಕ್ ಬಂದೆ. ನಿಮಗೂ ನಿಮ್ಮ ಹೆಂಡತಿ ಭೂತ ಹಿಡಿತು ಅನ್ಕೋತೀನಿ. ಅವಳೇ ಹೀಗೆಲ್ಲ ಅರ್ಥವಿಲ್ಲದೆ ಸಂಬಂಧವಿಲ್ಲದೆ ಮಾತಾಡೋದು. ಅವಳು ಯಾಕೆ ಹೀಗೆಲ್ಲ ಹೇಳಿ ಕಳಿಸ್ತಾಳೆ ಅತ್ತೆ? ಅವಳು ಯಾವತ್ತಿದ್ರು ಈ ಮನೆಗೆ ಒಳ್ಳೆದನ್ನೇ ಬಯಸೋದು. ಎಷ್ಟೋ ಸಲ ಹೇಳಿದ್ದೀನಿ, ಕೀರ್ತನ, ಈ ಮನೆಯಲ್ಲಿ ನಿಂಗೆ ಅವಮಾನ ಆಗ್ತಿದೆ, ನಡಿ ನಮ್ಮ ಮನೆಗೆ ಹೋಗೋಣ ಅಂದ್ರೆ ಓಹೋ ಬಿಲ್ಕುಲ್ ಆಗಲ್ಲ ಅಂತಾಳೆ. ಅವಳಿಗೆ ಈ ಮನೆ ಅಂದ್ರೆ ಅಷ್ಟು ಪ್ರೀತಿ ಅತ್ತೆ, ನನಗೂ ತುಂಬ. ಅದಕ್ಕೆ ಹೇಳ್ತಿರೋದು, ಪದ್ಮ ಅವ್ರನ್ನ ನೋಡ್ತಿದ್ರೆ ನಮ್ಮನೆಯವರು ಅಂತ ಅನ್ನಿಸ್ತಾ ಇದೆ. ಅದನ್ನೇ ತಾನೇ ನಾನು ಅಷ್ಟೊತ್ತಿಂದ ಕನ್ನಡದಲ್ಲಿ ಹೇಳ್ತಾ ಇರೋದು. ಅದನ್ನೇ ನೀವು ತಿರುಗಿಸಿ ಮುರಿಸಿ ಕೊಂಕಾಗಿ ಹೇಳುತ್ತಿರೋದು. ಹೋಗ್ರಿ, ಕೆಲಸ ನೋಡ್ಕೊಳ್ಳಿ. ಸರಿಮಾ, ನಾನು ಹೋಗಿ ದೇವ್ರ ಮನೆ ಕ್ಲೀನ್ ಮಾಡ್ತೇನೆ. ಸರಿಮಾ, ಇಂಥವ್ರ ಮಾತು ಕೇಳಿಸ್ಕೊಂಡು ಮನಸ್ಸು ಯಾಕೆ ಹಾಳು ಮಾಡ್ಕೋಬೇಕು ಹೇಳು? ಯಾರೋ ಛೋ ಬಿಟ್ಟಿರ್ತಾರೆ, ಅದಕ್ಕೆ ಈ ಮನುಷ್ಯ ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಅದೇನೋ ಹೇಳ್ತಾರಲ್ಲ, ಕೆರೆಯಕ್ಕೆ ಒಂದು ಹುಣ್ಣಿರಲೇಬೇಕು ಅಂತ, ಹಾಗೆ ತಿಳಿಯಾದ ಕೊಳದಲ್ಲಿ ಕಲ್ಲೆಸ್ದು ಅಲೆ ಎಬ್ಸಿ ತಮಾಷೆ ನೋಡೋರು ಇವರು. ಏನಪ್ಪ? ಬೆಳಗಿರೋದೆಲ್ಲ ಹಾಲಲ್ಲ, ನೀವು ಯಾವಾಗಲೂ ನಮ್ಗೆ ಹೇಳ್ತಾ ಇರ್ತಿದ್ರಿ, ನಂಬೇಡಿ. ಹಳಿಯಂದ್ರೆ ಪದ್ಮ ನೀವು ಅನ್ಕೊಂಡ ಹಾಗಲ್ಲ. ನೀವು ಅನ್ಕೊಂಡ ಹಾಗೂ ಅಲ್ಲ, ಡೆಫಿನೆಟ್ಲಿ ಅಲ್ಲ ಹಾಗಂತ ನನ್ನ ಡಾರ್ಲಿಂಗ್ ಹೇಳ್ತಾ ಇರ್ತಾಳೆ. ಹೌದಾಳಿ ಅಂದ್ರೆ ಅಲ್ಲ, ಏನು ಹೇಳಬೇಕು ಅಂತಿದ್ದೀರಾ ನೀವು? ಹೌದು, ನಿಮ್ಮ ಹೆಂಡತಿ ಏನು ಹೇಳಿ ಕಳಿಸಿದಾಳೆ ಅದನ್ನಾದರೂ ಹೇಳಿ. ಧೈರ್ಯ ಸಾಲದೆ ಒಂದು ಕೆಲಸ ಮಾಡಿ, ಕೀರ್ತನನ್ನೇ ಕರೆದುಬಿಡಿ. ಅವಳದೇನು ಮನೆ ಹಾಳು ಕೆಲಸ ಮಾಡಬೇಕು ಅಂತ ಹೊರಟಿದ್ದಾಳೋ ಅದನ್ನು ನೇರವಾಗಿ ನನ್ನ ಹತ್ರನೇ ಹೇಳಿ. ಅಣ್ಣ, ಕರಿಬೇಡ, ಕರೆಯೋದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ನನ್ನ ತಪ್ಪಾಯ್ತಣ್ಣ. ತಪ್ಪ? ತಪ್ಪು ನೀನೇನು ಮಾಡಿದೀಯ ಅಂತ ತಪ್ಪಾಯಿತು ಅಂತ ಹೇಳ್ತಾ ಇದೀಯಾ? ನಚ್ಚಿ ನನ್ನ ಮಗ. ಹೌದಾ? ನನಗೆ ಗೊತ್ತಿರೋ ಹಾಗೆ ನನ್ನ ತಮ್ಮನಿಗೆ ಒಬ್ಬಳೇ ಹೆಂಡತಿ ಒಬ್ಬಳೇ ಮಗಳು, ಇದು ಹೇಗಾಯಿತು? ನಿನಗೆಲ್ಲ ಗೊತ್ತಿದೆ ಅಂತ ನನಗೆ ಗೊತ್ತು. ನನ್ನಿಂದ ತಪ್ಪಾಗಿದೆ ಅಣ್ಣ, ಕ್ಷಮಿಸ್ಬಿಡು. ಅಂದರೆ ನೀನು ಮಾಡಿರೋ ಘನಂದಾರಿ ಕಾರ್ಯ ನನಗೆ ಗೊತ್ತಾಗಿದೆ ಅಂತ ಈಗ ತಪ್ಪು ಒಪ್ಕೋತಾ ಇದೆಯಾ ಅಲ್ಲ? ಒಂದು ವೇಳೆ ಈ ವಿಷಯ ನನಗೆ ಗೊತ್ತಾಗದೆ ಹೋಗಿದ್ದಿದ್ರೆ ಈ ರಹಸ್ಯನ ಹಾಗೇ ಕಾಪಾಡಿಕೊಂಡು ಹೋಗ್ತಿದ್ದೆ ಅಲ್ವಾ? ಇಲ್ಲಣ್ಣ,
ಅದು ಹಾಗಲ್ಲ. ಮತ್ತಿನ್ನೇ ಆಗೋ ಇನ್ನು ಹೇಗಂತೀನಿ? ನನ್ನ ತಮ್ಮ ಮರ್ಯಾದಾ ಪುರುಷೋತ್ತಮ ಏನು ತಪ್ಪು ಮಾಡೋದೇ ಇಲ್ಲ. ತಪ್ಪು ಮಾಡಿದ್ರು ನನ್ನ ಹತ್ರ ಮುಚ್ಚಿಡೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ನೀನು ಎಲ್ಲ ತಪ್ಪು ಮಾಡಿಬಿಟ್ಟು ಈಗ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋಕೆ ಬಂದಿದ್ದೀಯ. ಆದರೆ ಇದು ನನ್ನ ಕೈ ಮೀರಿ ನಡೆದ ಘಟನೆ ಅಣ್ಣ. ನಿನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ನನಗೆ ಧೈರ್ಯ ಸಾಕಾಗಲಿಲ್ಲ. ತಪ್ಪು ಯಾವಾಗಲೂ ಅಚಾನಕ್ಕಾಗಿ ಕೈ ಮೀರಿ ಹೋಗೋ ಘಟನೆ ನಡೆಯುತ್ತೆ ಅಂತಲ್ಲ. ಯಾವಾಗ ಮನಸ್ಸು ಇನ್ನೊಂದು ಕಡೆ ವಾಲುತ್ತೋ ಆಗಲೇ ತಪ್ಪು ಶುರುವಾಗೋದು. ಅಣ್ಣ, ಅದು ಊರ್ಮಿಳ ನಿನಗೇನೋ ಕಮ್ಮಿ ಮಾಡಿದ್ದು, ಅವಳಿಗೆ ಯಾಕೋ ಮೋಸ ಮಾಡಿದೆ? ಊರ್ಮಿಳನಿಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನನಗೆ ಅವತ್ತಿರಲಿಲ್ಲ, ಇವತ್ತು ಇಲ್ಲ ಅಣ್ಣ. ಊರ್ಮಿಳ ನನ್ನ ಹೆಂಡತಿ, ನನ್ನ ಉಸಿರು. ಅವಳನ್ನ ಇವತ್ತು ಕೂಡ ಅಷ್ಟೇ ಪ್ರೀತಿಸ್ತೀನಿ. ಛೇ, ಈ ರೀತಿ ಹೇಳೋದಕ್ಕೆ ನಿನಗೆ ನಾಚಿಕೆ ಆಗೋದಿಲ್ವಾ? ಪ್ರೀತಿಗೆ ಯಾವತ್ತೂ ನಿಯತ್ತಾಗಿರ್ಬೇಕು ಕಣೋ. ಆದರೆ ನೀನು ಅಣ್ಣ, ದಯವಿಟ್ಟು ಹಾಗೆಲ್ಲ ಹೇಳಬೇಡ. ಊರ್ಮಿಳ ನನ್ನ ಪ್ರೀತಿ, ಪದ್ಮ ನನ್ನ ಸ್ಫೂರ್ತಿ. 3 ಹೊತ್ತು ನನ್ನ ಕೆಲಸದಲ್ಲಿ ಮುಳುಗಿ ಹೋಗಿದ್ದಾಗ ಪದ್ಮ ನನಗೆ ಜೀವಶೀಲಿಯಾಗಿ ಸಿಕ್ಕಿದ್ಲು. ನನ್ನ ಇಂಟೆಲಿಜೆನ್ಸಿಗೆ, ಬುದ್ಧಿವಂತಿಗೆ ತಕ್ಕ ಹೆಣ್ಣು ಅನಿಸಿದ್ಲು. ಊರ್ಮಿಳ ಹತ್ರ ಏನೋ ಕೊರತೆ ಇದೆ ಅಂತ ನಾನು ಪದ್ಮ ಸಹವಾಸ ಮಾಡಲಿಲ್ಲ ಅಣ್ಣ. ಪದ್ಮ ನನ್ನಲ್ಲಿ ತೋರಿಸಿದ ಸ್ಫೂರ್ತಿಯಿಂದಾಗಿ ನಾನು ಪದ್ಮ ಒಂದಾದ್ವಿ. ಮದುವೆ ಆಗಿರೋ ಗಂಡಸಾಗಿ ನಾನು ಮಾಡಿರೋ ಈ ಕೆಲಸ ತಪ್ಪು, ಅದು ನನಗೆ ಗೊತ್ತು. ಆದರೆ 3 ಹೊತ್ತು ಮನೆಯಲ್ಲಿರೋ ಹೆಂಗಸರು ನಿಮ್ಮಷ್ಟು ಬುದ್ಧಿವಂತರಲ್ಲದೆ ಇರಬಹುದು. ಆದರೆ ಅವರು ನಿನಗೋಸ್ಕರ ತಮ್ಮ ಜೀವನೇ ತೇಯ್ತಿರ್ತಾರೆ. ಹಾಗಿದ್ರೆ ಅದಕ್ಕೇನು ಬೆಲೆನೇ ಇಲ್ವೇನೋ? ಯಾರೋ ಒಬ್ಬ ಬುದ್ಧಿವಂತ ಹೆಣ್ಣು ಸಿಕ್ಕಿಬಿಟ್ಲು ಅಂತ ಕಟ್ಕೊಂಡು ಹೆಂಡ್ತಿನೇ ದೂರ ಮಾಡಿ ಹೊರಟೋಗ್ಬಿಡೋದ? ನಿನಗೆ ನಾಚಿಕೆ ಆಗೋದಿಲ್ವಾ? ದೇವ್ರೆ, ನಮ್ಮ ಯಜಮಾನ್ರಿಗೆ ಅದೇನು ಸಮಸ್ಯೆ ಆಗಿದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ಅದೇನೇ ಇದ್ದರೂ ಅದನ್ನ ಆದಷ್ಟು ಬೇಗ ಪರಿಹಾರ ಮಾಡಿ ಅವರು ಮೊದಲ ಹಾಗೆ ಆಗೋ ಹಾಗೆ ಮಾಡಪ್ಪ. ಯಾರ ಹೆಸರಿಲ್ಲ ಅರ್ಚನೆ? ಲಕ್ಷ್ಮಣ ಅಂತ ಅರ್ಚಕ್ರೆ, ನಮ್ಮ ಯಜಮಾನ್ರು. ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಇತ್ತೀಚೆಗೆ ನಮ್ಮ ಯಜಮಾನ್ರಿಗೆ ನೆಮ್ಮದಿನೇ ಇಲ್ಲ ಅರ್ಚಕ್ರೆ. ಅವರಿಗೆಲ್ಲನೂ ಒಳ್ಳೆಯದೇ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಕೊಡಿ. ಆಗ್ಲಮ್ಮ. ಹಾಗೆ ನಮ್ಮ ನಚ್ಚಿಗೆ ಆದಷ್ಟು ಬೇಗ ಮಾತು ಬರೋ ಹಾಗೆ ಮಾಡಪ್ಪ. ಒಟ್ಟಿನಲ್ಲಿ ಎಲ್ರಿಗೂ ಒಳ್ಳೇದಾದರೆ ಅಷ್ಟೇ ಸಾಕು. ಎಲ್ಲ ಒಳ್ಳೇದಾಗುತ್ತಮ್ಮ. ಅಮ್ಮ, ಈಗ ಎಲ್ಲಿಗೆ ಹೋಗೋದು? ಗುರುಗಳು ಬಂದಿದ್ದಾರಂತೆ, ಹೋಗಿ ನಿಮ್ಮ ಅಪ್ಪನ ಜಾತಕ ತೋರಿಸೋಣ. ಅಲ್ಲಮ್ಮ, ಅಪ್ಪನ ಬಗ್ಗೆ ದೇವ್ರ ಹತ್ರ ಆಲ್ರೆಡಿ ಅಪ್ಲಿಕೇಶನ್ ಹಾಕಾಯ್ತಲ್ಲ, ಮತ್ತಿನ್ನೇನು? ದೇವರು ವರ ಕೊಡೋನು, ಗುರುಗಳು ಆ ವರನ ಪಡೆಯೋದಕ್ಕೆ ದಾರಿ ತೋರಿಸೋರು. ಬಾ. ಸರಿ ನಡಿ, ಅದು ಆಗೋಗ್ಲಿ. ಈ ವಿಷಯ ಹೊರಗಡೆ ಗೊತ್ತಾದರೆ ನಮ್ಮ ಮನೆತನದ ಗೌರವ ಘನತೆಗೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀಯನೋ? ಕೋಟೆ ಮನೆ ಹೆಸರಿಗೆ ಮಸಿ ಬಡಿದ್ಬಿಟ್ಟಿಯಲ್ಲೋ? ನಿಜ ಅಣ್ಣ, ನನ್ನಿಂದ ತಪ್ಪಾಗಿದೆ. ನೀನು ಮಾಡಿದ ತಪ್ಪಿನಿಂದ ನೀನೊಬ್ಬನೇ ಶಿಕ್ಷೆ ಅನುಭವಿಸಿದ್ರೆ ನಾನೇನು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಆದರೆ ನೀನು ಮಾಡಿದ ಆ ತಪ್ಪಿನ ಹಿಂದೆ ಇಡೀ ಕೋಟೆ ಮನೆ ಗೌರವ ಇದೆ ಕಣ. ನಮ್ಮ ಮನೆತನದ ಹೆಸರಿದೆ, ಊರ್ಮಿಳ ಪ್ರೀತಿ ಇದೆ, ರಿತು ಮಮತೆ ಇದೆ ಕಣೋ. ಆ ನಚ್ಚಿ ನೋಡಿದ್ರೆ ಕರಳು ಕಿತ್ತು ಬರುತ್ತೆ.
ಒಂದು ಕಡೆ ಬಾಯಿ ಇಲ್ಲ, ಇನ್ನೊಂದು ಕಡೆ ತಂದೆ ಪ್ರೀತಿನೇ ಇಲ್ಲ. ಇನ್ನು ಆ ಹುಡುಗಿ ಪದ್ಮ ನಿನ್ನಿಂದಾಗಿ ಊರಲ್ಲಿ ತಲೆ ಎತ್ಕೊಂಡು ತಿರುಗೋ ಹಾಗಿಲ್ಲ ಕಣೋ. ಈ ವಿಷಯ ಸೀತಾಗೇನಾದ್ರೂ ಗೊತ್ತಾದರೆ ಸುಮ್ಮನಿರ್ತಾಳೆ ಅನ್ಕೊಂಡಿದ್ಯಾ? ಇಷ್ಟು ಜನಕ್ಕೆ ಮೋಸ ಮಾಡಿಬಿಟ್ಟಿಯಲ್ಲೋ, ಇದಕ್ಕೇನಾದ್ರೂ ಕ್ಷಮೆ ಇದೆ ಅಂದ್ಕೊಂಡಿದೀಯಾ? ಛೇ, ನೀನು ಕ್ಷಮೆಗೆ ಅರ್ಹನೂ ಅಲ್ಲ ಬಿಡು. ಊರ್ಮಿಳ ಅಂತೂ ನಿನ್ನನ್ನು ಸಾಕ್ಷಾತ್ ದೇವರು ಅಂದ್ಕೊಂಡಿದ್ದಾಳೆ. ಊರ್ಮಿಳ ಬೆನ್ನು ಹಿಂದೆ ನೀನಿಂಥ ಕೆಲಸ ಮಾಡಿದಿ ಅಂತ ಅವಳು ಊಹಿಸ್ಕೊಂಡು ಇರಲ್ಲ. ಒಂದು ವೇಳೆ ಈ ವಿಷಯ ಅವಳಿಗೇನಾದ್ರೂ ಗೊತ್ತಾಗಿ ನಿಜ ಅಂತ ಗೊತ್ತಾದರೆ ಏನಾಗ್ಬೋದು ಅಂತ ಯೋಚನೆ ಮಾಡಿದೀಯಾ? ಅಣ್ಣ ಪ್ಲೀಸ್ ಸಾಕು ಮಾಡು, ಮಾತಲ್ಲಿ ಚುಚ್ಚಿ ಚುಚ್ಚಿ ನಾನು ಸಾಯಿಸ್ಬೇಡ. ಅವತ್ತು ನಿನ್ನ ಮಗಳ ರೀತು ಒಂದು ಹುಡುಗನ ಹಿಂದೆ ಪ್ರೀತಿ ಪ್ರೇಮ ಅಂತ ಓಡಾಡಿದ್ರೆ ಹುಡುಗರನ್ನ ಬಿಟ್ಟು ಅವನನ್ನು ಹೊಡೆಸ್ತೆ. ಅವನ ಭವಿಷ್ಯನೇ ಹಾಳು ಮಾಡಿಬಿಟ್ಟಿಯಲ್ಲೋ. ಮಗಳನ್ನು ಹದ್ದುಬಸ್ನಲ್ಲಿಡಬೇಕಾದ ತಂದೆಗೂ ನೈತಿಕತೆ ಅನ್ನೋದಿರಬೇಕಾಗುತ್ತೆ. ನನಗೆ ಗೊತ್ತಾಗಿದೆ ಅಣ್ಣ, ನನಗೆ ಗೊತ್ತಾಗಿದೆ. ನಾನು ಮಾಡಿರೋ ತಪ್ಪು ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ಪ್ರತಿದಿನ ಪ್ರತಿ ಕ್ಷಣ ನನ್ನಲ್ಲಿ ನಾನೇ ಶಿಕ್ಷಣ ತಗೋತಾ ಇದ್ದೀನಿ, ಅನುಭವಿಸ್ತಾ ಇದ್ದೀನಿ. ಕಣ್ಣೆದುರಿಗೆ ನನ್ನ ಮಗ ಇದ್ರು ಇವನೇ ನನ್ನ ಮಗ ಅಂತ ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ನನ್ನ ಮಗಳ ಮುಖ ಆಗಲಿ, ನನ್ನ ಹೆಂಡತಿ ಮುಖ ಆಗಲಿ ಸರಿಯಾಗಿ ಒಂದು ಸಲ ನೋಡೋಕ್ಕಾಗದೆ ಒದ್ದಾಡ್ತಾರೋ ನನ್ನ ಪರಿಸ್ಥಿತಿ ಯಾರಿಗೂ ಬೇಡ ಅಣ್ಣ, ಯಾರಿಗೂ ಬೇಡ. ಸರಿ, ಮುಂದೇನು? ಇಲ್ಲಣ್ಣ, ನನಗೇನು ಗೊತ್ತಿಲ್ಲ. ಇದು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲ. ನನಗೂ ಏನೂ ದಾರಿ ಗೊತ್ತಾಗ್ತಾ ಇಲ್ಲ ಅಣ್ಣ. ಮುಂದೆ ನೀನೇ ದಾರಿ ತೋರಿಸ್ಬೇಕು. ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ.